ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ 2026ರ ಉಳಿದ ದಿನಗಳು ಹೇಗಿರುತ್ತೆ ಅಂತ. ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಕೂಡ ಇರಬಹುದು. ಓಕೆ, ಸೊ ನೋಡೋಣ ಏನು ಅನ್ಫೋಲ್ಡ್ ಆಗುತ್ತೆ ಅಂತ. ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಸೊ ಬನ್ನಿ ಇವಾಗ ಆಪ್ಷನ್ ಹತ್ತ ಹೋಗೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಆಪ್ಷನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಲಾಸ್ಟ್ ಡಿಜಿಟ್ ಆಫ್ ಯುವರ್ ಬರ್ತ್ ಇಯರ್. ಸೊ ನಿಮ್ಮ ಬರ್ತ್ ಇಯರ್ ಲಾಸ್ಟ್ ಡಿಜಿಟ್ ಏನಿದೆ ನೋಡಿ, ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಯಾರಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಇಯರ್ ವರ್ಷ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದು ನಂಬರ್ ನಿಮಗೆ ತುಂಬ ಲೈಕ್ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಚೂಸ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಇವಾಗ ಯಾವ ಡೇಟಲ್ಲಿ ನೀವು ಹುಟ್ಟಿದ್ದು ನೋಡಿ ಅದನ್ನು ಕೂಡ ನೋಡಿಬಿಟ್ಟು ನೀವು ಪಿಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಹೇಳೋದಾದರೆ 2/6/1990 ಅಂತ ಇಟ್ಕೊಳ್ಳೋಣ. ಇಯರ್ ಗೊತ್ತಿಲ್ಲ ಏನು ಅಂತ, ಮೊದಲ ನಂಬರ್ 2 ಗೊತ್ತಿದೆ ಅಲ್ಲ. ಸೊ ನೀವು ಫೈಲ್ ನಂಬರ್ 1 ಚೂಸ್ ಮಾಡಿ. ಸೊ ಈ ಥರ ಕೂಡ ಈ ರೀಡಿಂಗ್ನ ನೀವು ನೋಡ್ಬೋದು. ಓಕೆ, ಸೊ ಎಸ್, ನಿಮ್ಮ ಆಪ್ಷನ್ನ ನೀವು ಚೂಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಚೂಸ್ ಮಾಡಿಲ್ಲ ಅಂತಂದರೆ ಪಾಸ್ ತೊಗೊಳ್ಳಿ, ಆಮೇಲೆ ಚೂಸ್ ಮಾಡಿ. ಆ್ಯಂಡ್ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1, ಯಾರ ನಿಮ್ಮ ಲಾಸ್ಟ್ ವರ್ಷ ಏನಿದೆ ನೋಡಿ, ಬರ್ತ್ ಇಯರ್ದು ಲಾಸ್ಟ್ 01234 ಆಗಿದೆ ನೋಡಿ, ಅವ್ರದ್ದು ಈ ರೀಡಿಂಗ್. ಲೆಟ್ಸಿ ನಿಮ್ಗೆ ಏನು ಅನ್ಫೋಲ್ಡ್ ಆಗುತ್ತೆ ಅನ್ನೋದನ್ನು ನೋಡೋಣ. ಉಳಿದ ದಿನಗಳು. ಥ್ಯಾಂಕ್ ಯು ಸೋ ಮಚ್. Wow, the lovers. ಅನ್ಕಂಡೀಷ್ನಲ್ ಲವ್ ನೋಡ್ತಾ ಇದ್ವಿ. ಓಕೆ, ಅನ್ಕಂಡೀಷ್ನಲ್ ಲವ್ ಆ್ಯಂಡ್ 4 of swords. ಓಕೆ, ವಾವ್, Ace of swords, ಬ್ಯೂಟಿಫುಲ್. ಫೈಲ್ ನಂಬರ್ 1. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ನೀವು ಸ್ಪೇಸ್ ಕೊಡ್ತಾ ಇದ್ದೀರಾ. ಸ್ಪೇಸ್ ಇನ್ ದ ಸೆನ್ಸ್ ಬ್ರೇಕಪ್ ಅಲ್ಲ, ಸ್ಪೇಸ್ ಇನ್ ದ ಸೆನ್ಸ್ ನೀವು ಒಬ್ರಿಗೊಬ್ರು ಮಾತಾಡ್ತೀರಾ, ಎಲ್ಲನೂ ಮಾಡ್ತೀರಾ, ಬಟ್ ಸ್ವಲ್ಪ ಸ್ಪೇಸ್, ರೆಸ್ಪೆಕ್ಟ್. ಸೊ ಅಂತಂದರೆ ನಿಮ್ಮ ಪಾರ್ಟ್ನರ್ ಏನು ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ನೋಡಿ, ಅದನ್ನು ಮಾಡೋದಕ್ಕೆ ಬಿಡುವಂಥದ್ದು. ಫಾರ್ ಎಕ್ಸಾಂಪಲಿಗೆ ಹೇಳಬೇಕು ಅಂತಂದರೆ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ಬೋದು, ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನೋದು. ಸೊ ನಿಮ್ಮ ಪಾರ್ಟ್ನರ್ ಎಸ್ ಅನ್ಬೋದು, ಎಸ್ ಹೋಗು ಅಂತಂದರೆ ಅಲ್ಲೊಂದು ಸ್ಪೇಸ್. ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ಪೇಸನ್ನು ನಾನು ನೋಡ್ತಾ ಇದ್ದೀನಿ. ಸ್ಪೇಸ್, ಅನ್ಕಂಡೀಷ್ನಲ್ ಲವ್ ಏನಿದೆ ನೋಡಿ, ಅದು ಲೈಕ್ ಹೆಚ್ಚಾಗುತ್ತೆ. ಓಕೆ, ಆ್ಯಂಡ್ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಪೀಸ್ ಅನ್ಫೋಲ್ಡ್ ಆಗ್ತಾ ಇದೆ. ಉಳಿದ ದಿನಗಳು ಇಲ್ಲಿ ತನಕ ನೀವು ಏನೆಲ್ಲ ಮಾಡಿದ್ರಿ ನೋಡಿ, ಅದರ ರಿಸಲ್ಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಉಳಿದ ದಿನಗಳು ಬ್ಯೂಟಿಫುಲ್. ರೆಸ್ಟ್ ತೊಗೊಳ್ತೀರಾ ಚೆನ್ನಾಗಿ, ಮೆಂಟಲ್ ರೆಸ್ಟನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ ಅಂತಂದರೆ, ಎಸ್ ನಾನು ವಿನ್ ಆದೆ ಅಂತ ಅನಿಸುತ್ತೆ. ಇಟ್ಸ್ ನಾಟ್ ಅಬೌಟ್ ಔಟರ್ ವರ್ಲ್ಡಲ್ಲಿ ಹೇಳ್ತಾ ಇಲ್ಲ, ನಿಮ್ಮ ಒಳಗಡೆ ಇನ್ನರ್ ವರ್ಲ್ಡ್ ನಿಮ್ಗೆ ಅನಿಸುತ್ತೆ, ಎಸ್ ನಾನು ನನ್ನ ಮೈಂಡನ್ನು ಜಯಿಸಿದೆ ಅನ್ನೋದು. ಬಿಕಾಸ್ ನಮ್ಮ ಮೈಂಡ್ ಏನಿದೆ ನೋಡಿ, ಎಂಡ್ ಆಫ್ ದ ಡೇ ಮೈಂಡಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಥಾಟ್ಸ್ ಬರುತ್ತೆ ನೋಡಿ, ಅದೇ ಫಿಸಿಕಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ನಮಗೆ ಡಿಸ್ಟರ್ಬನ್ನು ಕೊಡುತ್ತೆ. ಸೊ ಇಲ್ಲಿ ನಾನು ನೋಡೋದಾದರೆ, ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ. ನಿಮ್ಮನ್ನು ನೀವು ತುಂಬಾ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ಓಕೆ, ರಿಲೇಷನ್ಶಿಪ್ಪಲ್ಲಿ ಕೂಡ ನಾನು ನೋಡೋದಾದರೆ, ಒಂದು ರಿಲೇಷನ್ಶಿಪ್ ಏನಿದೆ ನೋಡಿ, ಅದು ಸಮತೋಲನಕ್ಕೆ ಬರುತ್ತೆ. ಆ್ಯಂಡ್ ಯಾವುದೇ ಥರದ ಕನ್ಫ್ಯೂಷನ್ಸ್, ಡಿಸ್ಟ್ರ್ಯಾಕ್ಷನ್ಸ್ ಇರ್ಬೋದು, ಚಾಯ್ಸಸ್ ಇರ್ಬೋದು, ಸ್ಪೆಷಲಿ ರಿಲೇಷನ್ಶಿಪ್ ರಿಲೇಟೆಡ್ ಚಾಯ್ಸಸ್, ಇಲ್ಲಾಂದರೆ ಪ್ರಪೋಸಲ್ಸ್. ಸೊ ಇಲ್ಲಿ ಒಂದು ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈ ಹುಡುಗ ನಿಜವಾಗ್ಲೂ ನನಗೆ ಬೆಸ್ಟಾ ಇಲ್ವಾ ಅನ್ನೋದು, ಈ ಹುಡುಗಿ ನಿಜವಾಗ್ಲೂ ನನಗೆ ಬೆಸ್ಟೋ ಇಲ್ವೋ ಅನ್ನೋದು. ಸೊ ಆ ಒಂದು ಕನ್ಕ್ಲೂಷನ್ ನಿಮಗೆ ಸಿಗುತ್ತೆ. ಓಕೆ, ಅಂತಂದರೆ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ, ಪೀಸ್ ನೋಡ್ತಾ ಇದ್ದೀನಿ. ಲೈಕ್ ಉಳಿದ ದಿನಗಳು ಪೀಸ್ಫುಲ್ಲಾಗಿ ಹೋಗುವಂಥ ಚಾನ್ಸಸ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ,
ಓಕೆ, ಆ್ಯಂಡ್ ಇಲ್ಲಿ ರೊಮ್ಯಾನ್ಸ್ ಕೂಡ ನಾನು ನೋಡ್ತಾ ಇದ್ದೀನಿ. ಇಟ್ಸ್ ಓನ್ಲಿ ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದೀರಾ ಆ್ಯಂಡ್ ಮದುವೆ ಆಗಿದೆ ನೋಡಿ. ಸೊ ಎಸ್, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬೇಬಿ ಕೂಡ ಪ್ಲ್ಯಾನ್ ಮಾಡ್ಬೋದು ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ಪೈಲ್ ನಂಬರ್ 1. ಓಕೆ, ಸೊ ನನಗೆ ಇಲ್ಲೊಂದು ನಾನಿವಾಗ ಹೇಳಬೇಕೇನೋ ಲೈಕ್ ತಕ್ಷಣ ನನಗಿಲ್ಲಿ ಬಂತು. ಒಬ್ಬರು ನನಗೆ ಕಾಮೆಂಟ್ ಮಾಡಿದರು ಏನು ಅಂತಂದರೆ ನನಗೆ ಯಾವುದೂ ರೆಸನೇಟ್ ಆಗಿಲ್ಲ, ಸೊ ಇಟ್ಸ್ ಅ ಫೇಕ್ ಅಂತ. ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಯಾವಾಗ ನಿಮಗೆ ರೆಸನೇಟ್ ಆಗ್ತಾ ಇಲ್ಲ ನೋಡಿ, ಇಟ್ ಮೀನ್ಸ್ ದ್ಯಾಟ್ ನೀವು ಚೇಂಜ್ ಆಗ್ತಾ ಇದ್ದೀರಿ ಅಂತೇಳಿ ಅರ್ಥ. ಓಕೆ, ಸೊ ಆ ಟೈಮಲ್ಲಿ ನೀವು ಟ್ಯಾರೋನ ಚೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಟ್ಯಾರೋನ ಹ್ಯಾಬಿಟ್ ಆಗಿ ಇಟ್ಕೊಳ್ಬೇಡಿ. ಟ್ಯಾರೋನ ಯಾವಾಗಲೂ ಗೈಡೆನ್ಸ್ ಥರ ನೋಡಿ. ಓಕೆ, ಕೆಲವರಿಗೆ ಇಲ್ಲಿ ಹ್ಯಾಬಿಟ್ ಇದೆ, ಕೆಲವರು ಇಲ್ಲಿ ಅಟ್ಯಾಚ್ಮೆಂಟ್ ಆಗಿರ್ಬೋದು. ಸೊ ಎಲ್ಲದಕ್ಕೂ ಪ್ರಶ್ನೆಗಳನ್ನು ಕೇಳುವಂಥದ್ದು, ಎಲ್ಲದಕ್ಕೂ ಟ್ಯಾರೋ ಹಿಂದೆ ಹೋಗುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ನೀವು ಈ ಥರ ಮಾಡ್ತೀರಂತಂದರೆ ಇದು ನಿಮ್ಮನ್ನು ತಿನ್ನುತ್ತೆ, ನಿಮ್ಮ ಎನರ್ಜಿನ ತಿನ್ನುತ್ತೆ. ಸೊ ನಾವು ಯಾವುದಕ್ಕೂ ನಮ್ಮ ಹಿಡಿತ ಏನಿದೆ ನೋಡಿ ನಮ್ಮ ಕೈಯಲ್ಲಿರಬೇಕು, ಬೇರೆಯವರ ಕೈಯಲ್ಲಿರಬಾರ್ದು. ಓಕೆ, ದಿಸ್ ಈಸ್ ವಾಟ್ ಮೆಸೇಜ್. ಏನು ಅಂತಂದರೆ ಇದನ್ನು ಹ್ಯಾಬಿಟಾಗಿ ನೋಡಬೇಡಿ, ಗೈಡೆನ್ಸ್ ಆಗಿ ಬರೀ ನೋಡೋದು ಆ್ಯಂಡ್ ಒಂದು ಟ್ಯಾರೋ ರೀಡಿಂಗ್ ಮುಗಿದ ತಕ್ಷಣ ಇನ್ನೊಂದು ಟ್ಯಾರೋ ರೀಡಿಂಗ್ಗೆ ಜಂಪ್ ಆಗೋದು ಮಾಡೋದಕ್ಕೆ ಹೋಗಬೇಡಿ. ಈವನ್ ನೀವು ಬೇರೆಯವ್ರದ್ದು ನೋಡಿಬಿಟ್ಟು ನಂದು ನೋಡೋಕ್ಕೆ ಬಂದರೂ ಕೂಡ ನಾನು ಹೇಳ್ತೀನಿ, ನೋಡಬೇಡಿ. ದಿನದಲ್ಲಿ ಒಂದು ಗೈಡೆನ್ಸ್ ಸಾಕಾಗುತ್ತೆ ನಿಮಗೆ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಯಾ, 10 ಆಫ್ ಪೆಂಟಿಕಲ್ಸ್. ಫೈನಾನ್ಷಿಯಲಿ ಏನಿದೆ ನೋಡಿ, ಸ್ಟೆಬಿಲಿಟಿ ಬರುತ್ತೆ. ಅಂದ್ಕೊಳ್ಬೇಡಿ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರೋದಿಲ್ಲ. ಆ್ಯಂಡ್ ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಹಣದ ಜೊತೆಗಿನ ಸಂಬಂಧ ಹೇಗಿದೆ ಅಂತ ನೋಡಿ. ಹಣ ಅಂದ ತಕ್ಷಣ ನಿಮಗೆ ಭಯ ಆಗುತ್ತಾ, ಹಣ ಅಂದ ತಕ್ಷಣ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೋಡಿ. ಓಕೆ, ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಆ್ಯಂಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನಿಮಗೆ ಮಲ್ಟಿಪಲ್ ಸೋರ್ಸಿಂದ ಇನ್ಕಮ್ ಕೂಡ ಬರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಫ್ಯಾಮಿಲಿಯಿಂದ ಕೂಡ ನಿಮಗೆ ಸಿಗ್ಬೋದು. ಇಟ್ಸ್ ಮನಿ, ಇಲ್ಲಾಂದರೆ ಪ್ರಾಪರ್ಟಿ ಕೂಡ ಇರ್ಬೋದು, ಫ್ಯಾಮಿಲಿಯಿಂದ, ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಇರ್ಬೋದು, ಸಮಥಿಂಗ್ ಲೈಕ್ ದ್ಯಾಟ್. ಇಲ್ಲಿ ರೀಯೂನಿಯನ್ ಕೂಡ ಇದೆ, ಫ್ಯಾಮಿಲಿ ರೀಯೂನಿಯನ್ ಇದೆ. ಇಲ್ಲಿ ನಿಮ್ಮ ಪೂರ್ವಜರ ಮನೆಗೆ ನೀವು ಭೇಟಿ ಕೊಡಬಹುದು. ಓಕೆ, ಸೊ ಎಸ್, ನಾನು ಮಕ್ಕಳ ಬಗ್ಗೆ ಹೇಳಿದೆ. ಆ್ಯಂಡ್ ಇಲ್ಲಿ ಎಸ್ ಅಫ್ಕೋರ್ಸ್ ಮಗು ಕೂಡ ಇದೆ. ಯಾರು ಇಲ್ಲಿ ಫ್ಯಾಮಿಲಿ ಮಾಡಬೇಕು ಅಂತ ಇದ್ದೀರೇನೋ, ನೆಕ್ಸ್ಟ್ ಸ್ಟೆಪ್ ಯಾರು ತೊಗೊಳ್ಬೇಕು ಅಂತ ಇದ್ದೀರಾ, ಎಸ್. ಆ್ಯಂಡ್ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಓಕೆ, ಇಯರ್ ಎಂಡ್ ಆಗುವಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, 5 ಆಫ್ ಪೆಂಟಿಕಲ್ಸ್. ಸೊ ನೋಡಿ, ಏನು ಅಂತಂದರೆ ಅದೇ ನಾನು ಹೇಳಿದೆ ಅಲ್ವಾ, ಹಣದ ಜೊತೆಗಿನ ಸಂಬಂಧ ಹೇಗಿದೆ ಅನ್ನೋದನ್ನು ನೋಡಿ. ಆ್ಯಂಡ್ ಕೀಪ್ ಗೋಯಿಂಗ್, ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ಹೋಗ್ತಾ ಇರಿ. ಸಿಚುವೇಶನ್ ಹೇಗೆ ಇರಲಿ, ಇದು ನಿಮಗೆ ಗೈಡೆನ್ಸ್. ಸಿಚುವೇಶನ್ ಹೇಗೆ ಇರಲಿ, ಮುಂದೆ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಏನೋ ಕೂಗುವಂಥ ಅವಶ್ಯಕತೆ ಇದೆ. ಫೈನಾನ್ಷಿಯಲಿ ಏನೋ ಲೈಕ್ ಫೈನಾನ್ಷಿಯಲಿ ನಾನು ಸ್ಟೇಬಲ್ ಇಲ್ಲ ಅನ್ನೋ ಮಾತೇ ಬೇಡ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಆ ಥರ ಅಂದ್ಕೊಳ್ಬೇಡಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಓಕೆ, ಆ್ಯಂಡ್ ಸ್ಟೆಬಿಲಿಟಿ ಬರುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಇಲ್ಲಿ 5 ಇದೆ, ಮಿಕ್ಕಿದ 5 ಇಲ್ಲಿದೆ ಅಲ್ವಾ, ಸೊ ಬರುತ್ತೆ ಅದು. ಇದರ ಈ ಒಂದು ಎನರ್ಜಿಯಲ್ಲಿರಬೇಡಿ, ಲೋ ಫ್ರೀಕ್ವೆನ್ಸಿಯಲ್ಲಿ ಇರಬೇಡಿ. ಇದು ನಿಮಗೆ ಗೈಡೆನ್ಸ್. ಲೋ ಫ್ರೀಕ್ವೆನ್ಸಿಯಲ್ಲಿ ಇರಬೇಡಿ, ಹೈ ಫ್ರೀಕ್ವೆನ್ಸಿಯಲ್ಲಿ ಇರಿ. ಓಕೆ, ಸೊ ಲೆಟ್ಸ್ ಸಿ ಏಂಜಲ್ಸ್ ಏನು ಹೇಳ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಈ ಇಯರ್ಗೆ ನಿಮಗೆ ಆಪರ್ಚುನಿಟಿ, ಎಸ್ ನೋಡಿ, ಏಂಜಲ್ಸ್ ಹೇಳ್ತಾ ಇದ್ರೆ ಆಪರ್ಚುನಿಟಿ ಬರುತ್ತೆ ನಿಮಗೆ ಅಂತ. ಓಕೆ, ಲೆಟ್ಸ್ ಸಿ. ರೊಮ್ಯಾನ್ಸ್.
ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ರೊಮ್ಯಾನ್ಸ್ ಇನ್ ದ ಸೆನ್ಸ್ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಎಂಟ್ರಿ ಆಗ್ಬೋದು. ಸೊ ಇದು ಸ್ಪೌಸ್ ಕೂಡ ಇರ್ಬೋದು, ನಿಮ್ಮ ಫ್ರೆಂಡ್ ಕೂಡ ಇರ್ಬೋದು. ಓಕೆ, ಆ್ಯಂಡ್ ಎಸ್, ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವ್ಯಕ್ತಿ ಎಂಟ್ರಿ ಆಗ್ತಾ ಇದ್ದರೆ, ಇಲ್ಲಾಂದರೆ ನೀವು ನಿಮ್ಮನ್ನು ಪಡ್ಕೊಳ್ತೀರಾ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೊ ಪರ್ಫೆಕ್ಟ್ ಟೈಮಿಂಗ್. ಓಕೆ, ಸೊ ಪರ್ಫೆಕ್ಟ್ ಟೈಮಿಂಗ್ ಕೂಡ ಬರ್ತಾ ಇದೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಟ್ರಸ್ಟ್, ವಿಶ್ವಾಸನ ಇಟ್ಕೊಳ್ಳಿ. ಓಕೆ, ವಿಶ್ವಾಸನ ಇಟ್ಕೊಳ್ಳಿ. ನೀವೆಷ್ಟು ವಿಶ್ವಾಸನ ಇಟ್ಕೊಳ್ತೀರಾ ನೋಡಿ, ಅಷ್ಟು ಒಳ್ಳೆಯದು. ಟ್ರಸ್ಟ್, ಈ ಇಯರಲ್ಲಿ ಏನಿದೆ ನೋಡಿ, ಟ್ರಸ್ಟ್ ಮಾಡಿ. ಲೆಟ್ಸ್ ಸಿ ಚಾನ್ಸ್. ಆ್ಯಂಡ್ ಇಲ್ಲೂ ಕೂಡ ಮೆಸೇಜ್ ಇದೆ, ಏನು ಹೇಳುತ್ತೆ ನೋಡೋಣ. ಓಕೆ, ಪ್ಯಾಷನ್, ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ಚೇಂಜ್ ಬರ್ತಾ ಇದೆ. ಆ್ಯಂಡ್ ಫರ್ಟಲಿಟಿ. ಎಸ್, ನಾನು ನಿಮಗೆ ಹೇಳಿದೆ ಅಲ್ವಾ, ಫರ್ಟಲಿಟಿ. ನೀವು ಲೈಕ್ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದರ ನಿಮಗೆ ಫಲ ಸಿಗುತ್ತೆ. ಸೊ ಐ ವಿಲ್ ಟೇಕ್ 1 ಚಿಟ್. ಇಲ್ಲಿಂದ 1 ಚಿಟ್ ತೊಗೊಳ್ತೀನಿ ನಾನು. ಡಿವೈನ್ಲಿ ಕನೆಕ್ಟೆಡ್ ಆ್ಯಂಡ್ ಪ್ರೊಟೆಕ್ಟೆಡ್. ಸೊ ನೀವು ಡಿವೈನ್ಲಿ ಕನೆಕ್ಟೆಡ್ ಆಗಿದ್ದೀರಾ, ಹಾಗೆ ಪ್ರೊಟೆಕ್ಟೆಡ್ ಕೂಡ ಆಗಿದ್ದೀರಾ. ಓಕೆ, ಸೊ ಎಸ್, ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ ಐ ಆಮ್ ಡಿವೈನ್ಲಿ ಕನೆಕ್ಟೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಅಂತ ಹೇಳಿಬಿಟ್ಟು. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಸೊ ಯಾರ ಲಾಸ್ಟ್ ಡಿಜಿಟ್ ಆಫ್ ಯುವರ್ ಬರ್ತ್ ಇಯರ್, ನಿಮ್ಮ ವರ್ಷ 5, 6, 7, 8, 9 ಅಲ್ಲಿ ಎಂಡ್ ಆಗುತ್ತೆ ನೋಡಿ, ಅವರಿಗೆ ಈ ರೀಡಿಂಗ್ ಆ್ಯಂಡ್ ಹೇಗಿರಲಿದೆ ಆ್ಯಂಡ್ ಏನು ಬರಲಿದೆ. ಸೊ ಎರಡೂ ಕೂಡ ಇದರಲ್ಲಿ ಮೆಸೇಜ್ ಇದೆ ನಿಮಗೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಪೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. 10 of Wands, Page of Cups, thank you so much. Pile number, ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಲಿದೆ ನಿಮಗೆ. ಪೈಲ್ ನಂಬರ್ 2 ಪೀಪಲ್. ಓಕೆ, ರೆಸ್ಪಾನ್ಸಿಬಿಲಿಟಿ ನಿಮಗೆ ಹೆಚ್ಚಾಗ್ಬೋದು, ಜವಾಬ್ದಾರಿಗಳು ಹೆಚ್ಚಾಗ್ಬೋದು. ಬಟ್ ಆ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ನೀವು ಅರ್ಹರೋ ಇಲ್ವೋ ಅನ್ನೋದನ್ನು ನೀವು ಚೂಸ್ ಮಾಡಬೇಕಾಗತ್ತೆ, ಆಯ್ಕೆ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಾನು ಸರ್ಟನ್ ಲೈಕ್ ಕೆಲವೊಂದು ನಿಮ್ಮ ಬರ್ಡನ್ ಇರಬಹುದು, ಇಲ್ಲಾಂದರೆ ಕೆಲವೊಂದು ಲೈಕ್ ಯಾವುದಕ್ಕೆ ಹೆಚ್ಚಿನ ಎನರ್ಜಿನ ಹಾಕ್ತಾ ಇದ್ದೀರಾ ನೋಡಿ, ಅದು ಎಂಡ್ ಆಗ್ತಾ ಇದೆ. ಸಮ್ ಸೈಕಲ್ ಇಲ್ಲಿ ಎಂಡ್ ಆಗ್ತಾ ಇದೆ, ಕೆಲವೊಂದು ಸೈಕಲ್ ಇಲ್ಲಿ ಎಂಡ್ ಆಗ್ತಾ ಇದೆ ಆ್ಯಂಡ್ ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ ಇಲ್ಲಿ. ಓಕೆ, ಬಿಕಾಸ್ ಕೆಲವೊಂದು ಜವಾಬ್ದಾರಿ ಏನಿದೆ ನೋಡಿ, ನಿಮಗೆ ಹೊರಕ್ಕಾಗೋದಿಲ್ಲ. ಬಿಕಾಸ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ನೋಡಿ, ಅಷ್ಟೇ ನಾವು ಲೈಕ್ ಕ್ಯಾರಿ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಈವನ್ ಬಸ್ಸಲ್ಲಿ ಕೂಡ ಅಷ್ಟೇ, ಜನರನ್ನು ಎಷ್ಟು ಹಾಕಬೇಕು ಅಷ್ಟೇ ಹಾಕೋಕ್ಕಾಗೋದು, ಹೆಚ್ಚು ಹಾಕೋಕ್ಕಾಗೋದಿಲ್ಲ, ರೈಟ್? ಅದೇ ಥರ ನಿಮ್ಮ ಎನರ್ಜಿ ಇಲ್ಲಿ ನೀವು ಗುಡ್ ಬಾಯ್ ಹೇಳ್ತಾ ಇದ್ದೀರಾ. ಓಕೆ, ಲಿಟ್ರಲಿ ಐ ಹರ್ಡ್ ಗುಡ್ ಬಾಯ್. ಸೊ ಕೆಲವೊಂದು ಎನರ್ಜಿಗೆ ನೀವು ಇಲ್ಲಿ ಗುಡ್ ಬಾಯ್ ಹೇಳ್ತಾ ಇದ್ದರೆ, ಮೇ ಬಿ ಇದು ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು, ಯಾವುದು ನಿಮಗೆ ತುಂಬಾ ಡ್ರೈನ್ ಮಾಡ್ತಾ ಇದೆ ನೋಡಿ ನಿಮ್ಮ ಎನರ್ಜಿನ. ಸೊ ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ, ಸ್ಪಿರಿಚುವಲಿ ನೀವು ತುಂಬ ಕನೆಕ್ಟ್ ಆಗ್ತಾ ಇದ್ದೀರಾ, ತುಂಬಾ ಕನೆಕ್ಟ್ ಆಗ್ತಾ ಇದ್ದೀರಾ ಸ್ಪಿರಿಚುವಲಿ. ನ್ಯೂ ಬಿಗಿನಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ನೈಟ್ ಆಫ್ ಸೋರ್ಡ್ಸ್. ಎಸ್, ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಎನರ್ಜಿ ಏನಿದೆ ನೋಡಿ, ಸ್ಪೀಡಾಗಿ ನಮ್ಮ ಫ್ರೀಕ್ವೆನ್ಸಿ ಏನಿದೆ ನೋಡಿ, ಸ್ಪೀಡಾಗಿ ಚೇಂಜ್ ಆಗುತ್ತೆ ಇಲ್ಲಿ. ಬಿಕಾಸ್ ಆಫ್ ದಿಸ್ ಯಾವುದೋ ಒಂದು ಬ್ಲಾಕೇಜ್ ಇತ್ತು, ಅದನ್ನ ನೀವು ಹಾಗೆ ಇಟ್ಕೊಂಡಿದ್ರಿ. ಓಕೆ, ಸೊ ಅದನ್ನು ನೀವು ಯಾವಾಗ ಲೆಟ್ ಗೋ ಮಾಡ್ತೀರಾ ನೋಡಿ, ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಓಕೆ, ಯು ಕ್ಯಾನ್ ಸಿ, ನೀವು ಈ ಪರ್ಸನ್ನ ನೋಡಿ, ಈ ಪರ್ಸನ್ ಫೇಸ್ ಹೇಗಿದೆ ಆ್ಯಂಡ್ ಈ ಪರ್ಸನ್ ಫೇಸ್ ಹೇಗಿದೆ ಆ್ಯಂಡ್ ಈ ಪರ್ಸನ್ ಫೇಸ್ ಹೇಗಿದೆ. ನೀವು ಇದು ಸ್ಮೈಲನ್ನು ಚೂಸ್ ಮಾಡ್ತೀರಾ. ಓಕೆ, ಸೊ ಗುಡ್ ಬೈ, ದೆರ್ ಈಸ್ ಸಮ್ ಗುಡ್ ಬೈ. ಓಕೆ, ಸೊ ಪೈಲ್ ನಂಬರ್ 2,
ಕ್ಲಾರಿಟಿ ಸಿಗುತ್ತೆ ನಿಮಗೆ. ಉಳಿದ ದಿನಗಳು ಏನಿದೆ ನೋಡಿ, ಕ್ಲಾರಿಟಿಯಲ್ಲಿ ನೀವು ಜೀವನ ಮಾಡ್ತೀರಾ. ನೀವು ಬಿಗಿನಿಂಗ್ ಕೂಡ ಇದೆ, ಬಟ್ ಸ್ಪಿರಿಚುವಲಿ ಕೂಡ ನೀವು ತುಂಬಾ ಕನೆಕ್ಟ್ ಆಗ್ತೀರಾ. ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಒಂದು ಮೆಸೇಜ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹೈಯರ್ ಸೆಲ್ಫ್, ಇಂಟ್ಯೂಷನ್ ಜೊತೆ ಹೆಚ್ಚು ಕನೆಕ್ಟ್ ಆಗ್ತೀರಾ. ಅದೇ ನಮ್ಮ ಎನರ್ಜಿನ ನಾವು ಯಾವಾಗ ರೆಕಗ್ನೈಸ್ ಮಾಡ್ತೀವಿ ನೋಡಿ, ಹೌದಂತೆ ನೋಡಿ, ನಾವೆಲ್ಲಿ ಕೂಡ ಹೇಳ್ತಾ ಇದೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಎಷ್ಟು ತೊಗೊಳ್ಬೇಕು ನೋಡಿ ಅಷ್ಟೇ ಅಂತ ಎನರ್ಜಿ. ಎಸ್, ಕಿಂಗ್ ಆಫ್ ಸೋಟ್ಸ್. ಚೇಂಜ್ ಇದೆ ಇಲ್ಲಿ, ಅದೇ ನಾನು ಹೇಳಿದೆ ಅಲ್ವಾ, ಚೇಂಜ್. ಮೆಂಟಲ್ ಏನೋ ಲೈಕ್ ಮೇ ಬಿ ನಿಮ್ಮ ಪ್ಲ್ಯಾನಿಂಗ್ ಇರ್ಬೋದು, ಸ್ಟ್ರಾಟಜಿ ಇರಬಹುದು. ಸೊ ಅದರಲ್ಲಿ ತುಂಬ ಚೇಂಜ್ ಬರ್ತಾ ಇದೆ. ಸೊ ಮೊದಲು ನೀವು ಹೇಗೆ ಯೋಚನೆ ಮಾಡ್ತಾ ಇದ್ರಿ ನೋಡಿ, ಇನ್ನೂ ಆ ಥರ ನೀವು ಯೋಚನೆ ಮಾಡೋದಿಲ್ಲ. ಕೆಲವೊಂದನ್ನು ನೀವು ಕಾರ್ಡ್ ಏನಿದೆ ನೋಡಿ, ಅದನ್ನ ಕಟ್ ಮಾಡ್ತಾ ಇದ್ದೀರಾ. ಇದು ರಿಲೇಷನ್ಶಿಪ್ ಕೂಡ ಇರಬಹುದು. ಯಾವುದು ನಿಮಗೆ ತುಂಬ ಹೆಚ್ಚು ಎನರ್ಜಿ ತೊಗೊಳ್ತಾ ಇದೆ ನೋಡಿ, ಅಲ್ಲಿಂದ ನೀವು ಮುಕ್ತರಾಗ್ತೀರಾ, ಮುಂದೆ ಹೋಗ್ತಾ ಇದ್ದೀರಾ. ಮೇ ಬಿ ಇದು ನಿಮಗೆ ಏನೋ ಫೋನ್ ಅಡಿಕ್ಷನ್ ಕೂಡ ಇರ್ಬೋದು, ಎನಿ ಕೈಂಡ್ ಆಫ್ ಅಡಿಕ್ಷನ್. ನನಗೆ ಅಡಿಕ್ಷನ್ ಕೂಡ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಎಸ್, ಅದರಿಂದ ನೀವು ಹೊರಗೆ ಬರ್ತಾ ಇದ್ರೆ ಕ್ಲಾರಿಟಿ ಸಿಗುತ್ತೆ. ನೀವು ರ್ಯಾಷ್ನಲ್ ಆಗಿ ಏನೋ ಲೈಕ್ ಇನ್ನೂ ನೀವು ಹೇಗಿರ್ತೀರಾ ಅಂತಂದರೆ, ಎಮೋಷ್ನಲ್ ಆಗಿಬಿಟ್ಟು ಮುಂದೆ ಇರುವ ಪರ್ಸನ್ ಏನೋ ಎಮೋಷ್ನಲ್ ಆಗಿಬಿಟ್ಟು ಏನಾದರೂ ಹೇಳ್ತಾನೆ ಅಂತಂದರೆ ನೀವು ಅದನ್ನ ಕೇಳ್ತೀರಾ. ಬಟ್ ಡಿಸಿಷನ್ ನಿಮಗೆ ಯಾವ ಥರ ತೊಗೊಳ್ಬೇಕು ಅಂತ ಅಂದರೆ, ನೀವು ಎಮೋಷ್ನಲಿ ಏನೋ ಬ್ಲ್ಯಾಕ್ ಮೇಲ್ ಆಗದೆ, ಸೊ ಆ್ಯಂಡ್ ಎಮೋಷ್ನಲಿ ನಿಮಗೆ ಎಫೆಕ್ಟ್ ಆಗದೇ ಇರುವಂತಹ ರೀತಿಯಲ್ಲಿ ನೀವು ಡಿಸಿಷನ್ಸ್ನ ತೊಗೊಳ್ತೀರಾ. ಆ್ಯಂಡ್ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಿಮ್ಮದು. ನೀವು ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗ್ತೀರಾ. ಹಾಗೆ ನಾನು ನನ್ನ ಇನ್ನೊಂದು ಚಾನಲ್ ಇತ್ತು ನೋಡಿ, ಮ್ಯಾಜಿಕ್ ಕ್ರಿಯೇಟ್ಸ್. ಸೊ ಅದರಲ್ಲಿ ನಾನು ಹೊಸತ್ತು ಏನಾದರೂ ಮಾಡಬೇಕು ಅಂತ ಇದ್ದೀನಿ. ಸೊ ಅದು ಕೂಡ ಬರುತ್ತೆ. ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಫ್ಯೂಚರ್ ಸೆಲ್ಫ್ ಅದರ ಬಗ್ಗೆ ಒಂದು ಮೆಡಿಟೇಷನ್ ವೇಯಲ್ಲಿ ಮಾಡಬೇಕು ಅಂತ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಬಿಕಾಸ್ ಇಲ್ಲಿ ನನಗೆ ಆ ಮೆಸೇಜ್ ಸಿಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೈಟಿಂದ ಕಿಂಗ್ ಆಗ್ತಾ ಇದ್ದೀರಾ. ಓಕೆ, ನೈಟ್ ಅಂದರೆ ಏನು, ಬಿಸಿ ರಕ್ತ. ಏನು ಮಾಡೋದಕ್ಕೂ ಕೂಡ ನೋಡೋದಿಲ್ಲ, ಏನೋ ಲೈಕ್ ಎಸ್, ಗೋ ಫಾರ್ ಇಟ್. ಬಿಸಿ ರಕ್ತ ಅಲ್ವಾ, ಏನು ಬೇಕಾದರೂ ಮಾಡ್ಕೊಳ್ಬೋದು. ಬಟ್ ನೈಟ್ ಆ ಥರ ಅಲ್ಲ, ಕಿಂಗ್ ಆ ಥರ ಅಲ್ಲ. ಮೆಚ್ಯೂರ್ ಆಗಿ ಡಿಸಿಷನ್ಸ್ನ ತೊಗೊಳ್ಳೋದು, ನೋಡೋದು, ಕೇಳೋದು. ಸೊ ಎಸ್, ನೀವು ತುಂಬ ಅಲರ್ಟ್ ಆಗ್ತೀರಾ. ಸ್ಪೆಷಲಿ ನಿಮ್ಮ ಶ್ರವಣೇಂದ್ರಿಯ ಏನಿದೆ ನೋಡಿ, ಅದು ತುಂಬ ಅಲರ್ಟ್ ಆಗುತ್ತೆ. ಪೈಲ್ ನಂಬರ್ 2. 7 ಆಫ್ ವಾಂಡ್ಸ್. ಡೋಂಟ್ ಗಿವ್ ಅಪ್. ಲೈಫ್ ಸಿಚುವೇಶನ್ ಹೇಗೆ ಇರಲಿ, ಗಿವ್ ಅಪ್ ಮಾಡ್ಕೊಳ್ಬೇಡಿ. ಯು ಆರ್ ಅ ವಾರಿಯರ್. ಪೈಲ್ ನಂಬರ್ 2. ಎಸ್, ಯು ಆರ್ ಅ ವಾರಿಯರ್. ಡೋಂಟ್ ಗಿವ್ ಅಪ್. ಆ್ಯಂಡ್ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ ಅಂತಂದರೆ, ಅವ್ರನ್ನ ಗೆಣಿಸಲೇಬೇಡಿ, ಅವ್ರನ್ನ ನೋಡಲೇಬೇಡಿ, ಲೆಕ್ಕಕ್ಕೇ ಬೇಡ ಅವರು. ಓಕೆ, ಸೊ ನೀವೇನು ಮಾಡಬೇಕು ಅಂತ ಇದ್ದೀರಾ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಎನರ್ಜಿನ ಎಲ್ಲಿ ಹಾಕಬೇಕು ಅಂತ ಇದ್ದೀರಾ, ನೀವು ಎಲ್ಲಿ ಎನರ್ಜಿ ಹಾಕ್ತೀರಾ ನೋಡಿ, ಅಲ್ಲಿ ನಿಮಗೆ ಒಂದು ಒಳ್ಳೆ ಚೇಂಜಸ್ನ ನೀವು ನೋಡ್ಬೋದು. ಓಕೆ, ಸೊ ನಿಮ್ಮ ಎನರ್ಜಿನ ಡ್ರಾಮಕ್ಕೆ ಹಾಕ್ತೀರಾ, ನಿಮ್ಮ ಎನರ್ಜಿನ ಜಗಳಕ್ಕೆ ಹಾಕ್ತೀರಾ, ನಿಮಗೆ ಬಿಟ್ಟಿರೋದು. ಓಕೆ, ಆ್ಯಂಡ್ ಡೋಂಟ್ ಗಿವ್ ಅಪ್ ಅಂತ ಹೇಳ್ತಾ ಇದ್ರೆ, ಬಾಟಮ್ ಆಫ್ ದ ಡೆಕ್ ದ ಮೂನ್. ಅಫ್ಕೋರ್ಸ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ ನಿಮಗೆ. ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಆ್ಯಂಡ್ ಐ ಥಿಂಕ್ ಇವತ್ತು ನ್ಯೂ ಮೂನ್ ಅಂತ ಅನಿಸುತ್ತೆ, ಅಮಾವಾಸ್ಯೆ ಅಂತ ಅನಿಸುತ್ತೆ, ರೈಟ್? ಸೊ ನ್ಯೂ ಮೂನ್ ಏನಾದರೂ ರಿಚುವಲ್ಸ್ ಮಾಡ್ತೀರಂತಂದರೆ ಮಾಡಿ. ಬಟ್ ಟ್ರಸ್ಟ್ ಯುವರ್ ಸೆಲ್ಫ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಕ್ರಿಯೇಟಿವಿಟಿ ಜೊತೆ ಹೆಚ್ಚು ಕನೆಕ್ಟ್ ಆಗಿ. ಓಕೆ, ಕೆಲವೊಂದು ಹಿಡನ್ ಎನರ್ಜೀಸ್ ಇರುತ್ತೆ ಅಲ್ವಾ, ಸೊ ಅದು ಸರ್ಫೇಸ್ ಲೆವೆಲ್ಗೆ ಬರುತ್ತೆ ನಿಮಗೆ. ಸೊ ಲೆಟ್ಸ್ ಸಿ ಏಂಜಲ್ಸ್ ಏನು ಹೇಳ್ತಾರೆ ಅಂತ ನೋಡೋಣ. ಏಂಜಲ್ಸ್ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಓಕೆ,
ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ನಾನು ಇವಾಗಷ್ಟೇ ಮೆಡಿಟೇಷನ್ ಬಗ್ಗೆ ಮಾತಾಡಿದೆ ಅಲ್ವಾ. ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಸೊ ಉಳ್ದ ಸಮಯ ಏನಿದೆ ನೋಡಿ ಅದನ್ನು ನಿಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ. ಲೈಕ್ ಮೆಡಿಟೇಷನ್ ಮಾಡ್ತೀರಂತಂದರೆ ನಿಮ್ಮ ಮೈಂಡ್ ಏನಿದೆ ನೋಡಿ ಸ್ಟೇಬಲ್ ಆಗಿರುತ್ತೆ. ಮೆಡಿಟೇಷನ್ ಮಾಡೋಕ್ಕಾಗೋದಿಲ್ವಾ, ನೀವು ನಿಮ್ಮ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ. ಓಕೆ, ಸಕ್ಸಸ್, ಎಸ್ ಸಕ್ಸಸ್ ಇದೆ. ಅಬಂಡೆನ್ಸ್. ಸೊ ಉಳಿದ ದಿನಗಳಲ್ಲಿ ನೀವು ಅಬಂಡೆನ್ಸ್ನ ನೋಡ್ಬೋದು. ಅಬಂಡೆನ್ಸ್ನ ನೀವು ಯಾವ ಥರ ನೋಡ್ತೀರಾ ನಿಮಗೆ ಬಿಟ್ಟಿರೋದು. ಅಬಂಡೆನ್ಸ್ ಈಸ್ ಎವ್ರಿಥಿಂಗ್, ಎಲ್ಲನೂ ಬಂತು ಸಮೃದ್ಧಿ. ಇದು ನಿಮ್ಮ ಲೈಕ್ ನಾಲೆಜ್ ಇರ್ಬೋದು, ಹಣ ಇರ್ಬೋದು, ಎನಿ ಕೈಂಡ್ ಆಫ್ ಪ್ರೀತಿ ಇರ್ಬೋದು, ಎನಿ ಕೈಂಡ್ ಆಫ್. ಓಕೆ, ಸೊ ಲೆಟ್ಸ್ ಸಿ ನೆಕ್ಸ್ಟ್. ಇನ್ ದ ನಿಯರ್ ಫ್ಯೂಚರ್ ಆ್ಯಂಡ್ ಲುಕ್ ಫಾರ್ ಅ ಸೈನ್. ಸೊ ನಿಮಗೆ ಸೈನ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಅದೇ ನಾನು ಹೇಳಿದೆಲ್ಲ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಸಿಚುವೇಶನ್ ಏನಿದೆ ನೋಡಿ ಅಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ. ಓಕೆ, ಸೊ ಲೆಟ್ಸ್ ಸಿ ಚಾನ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಿಮ್ಗೆ ತುಂಬ ಬಂದಿದೆ ಅಲ್ಲಿ. ಲೆಟ್ಸ್ ಸಿ. ಎಂಟರಿಂಗ್ ಪೀಸ್ ಬರುತ್ತೆ. ಡೋಂಟ್ ಗಿವ್ ಅಪ್. ಇನ್ಕಮ್ ಗ್ರೋತ್. ಓಕೆ, ಇನ್ಕಮಲ್ಲಿ ಗ್ರೋತ್ ಇದೆ ನಿಮಗೆ. ಕೆಲವೊಬ್ಬರು ಪ್ರಪೋಸಲ್ ಕೂಡ ಮಾಡ್ಬೋದು. ಆ್ಯಂಡ್ ನ್ಯೂ ಬಿಗಿನಿಂಗ್, ಪ್ರೀತಿಯಲ್ಲಿ ಹೊಸ ಬಿಗಿನಿಂಗ್ ಶುರು ಆಗ್ಬೋದು. ಓಕೆ, ಸ್ಪೆಲ್ಲಿಂಗ್ ಬಿ ಬೋಲ್ಡ್ ಅಂತ ನನಗಲ್ಲಿ ಅನಿಸ್ತಾ ಇದೆ. ಸೊ ನಿಮಗೇನಾದರೂ ಬಿ ಸ್ಪೆಲ್ಲಿಂಗ್ ಅಲ್ಲ ವರ್ಡ್ ಏನಾದರೂ ಗೊತ್ತಿದೆ ಅಂತಂದರೆ ನೋಡಿ. ಆಬ್ಸ್ಟಿಕಲ್ಸ್ ಇದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಅದೇ ನಾನು ಹೇಳಿದೆ ಅಲ್ವಾ, ಫೇಸ್ ಹಿಡನ್ ಇದ್ದಂಥ ಎನರ್ಜಿ ಏನಿದೆ ನೋಡಿ ಅದು ಸರ್ಫೇಸ್ ಲೆವೆಲಿಗೆ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಆ್ಯಂಡ್ ಫರ್ಟಿಲಿಟಿ ಕೂಡ ಇದೆ ಇಲ್ಲಿ, ಗ್ರೋತ್ ಕೂಡ ಇದೆ. ಸ್ಟ್ರಾಬೆರೀಸ್ ಆರ್ ದೇರ್. ಸೊ ನೀವು ಕೆಲವೊಂದನ್ನು ಇರೇಸ್ ಮಾಡ್ತೀರಾ ನಿಮ್ಮ ಲೈಫಿಂದ. ಓಕೆ, ಆ್ಯಂಡ್ ಎಸ್ ರಿಲೇಷನ್ಶಿಪ್ಪಲ್ಲಿ ಸ್ಪೆಷಲಿ ಏನಾದರೂ ಪ್ರಾಬ್ಲಮ್ ಇದೆ ಅದು ಕೂಡ ನಿಧಾನವಾಗಿ ರಿಸಾಲ್ವ್ ಆಗುವಂತಹ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್, ಹೈಪ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.